ಪ್ರಜ್ವಲ್ ರೇವಣ್ಣ ಮತ್ತೆ ಕಣ್ಣಾಮುಚ್ಚಾಲೆ ಆಟವನ್ನ ಮುಂದುವರಿಸಿದಂತಿದೆ. ಮ್ಯೂನಿಚ್ನಲ್ಲಿ ಲುಫ್ತಾನ್ಸಾ ವಿಮಾನ ಏರದ ಪ್ರಜ್ವಲ್ ರೇವಣ್ಣ ಮುಂಗಡವಾಗಿ ಟಿಕೆಟ್ ಅನ್ನ ಕಾಯ್ದಿರಿಸಿದ್ರು. ಆದ್ರೆ ಆ ಫ್ಲೈಟ್ ಅನ್ನ ಹತ್ತಿಲ್ಲ. ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಈಗ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಜರ್ಮನ್ ನಿಂದ ಇವತ್ತು ಕೂಡ ಬರಲ್ಲ ಪ್ರಜ್ವಲ್ ರೇವಣ್ಣಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಲುಕ್ಔಟ್ ನೋಟಿಸ್ ಇದೆ. ಹೀಗಿದ್ರೂ ಕೂಡ ಆತ ಮಾತ್ರ ಜರ್ಮನ್ ನಲ್ಲೇ ಉಳ್ಕೊಂಡಿರುವಂತದ್ದು. ಈಗಾಗಲೇ ಟಿಕೆಟ್ ಬುಕ್ ಮಾಡಲಾಗಿತ್ತು, ಫ್ಲೈಟ್ ಏರಿಲ್ಲ. ಆ ಫ್ಲೈಟ್ ಟಿಕೆಟ್ ಲಿಸ್ಟ್ ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೆಸರಿಲ್ಲ. ಜರ್ಮನ್ ಮ್ಯೂನಿಚ್ ನಲ್ಲಿ ಟೇಕ್ ಆಫ್ ಆಗಿದೆ ಲುಫ್ತಾನ್ಸಾ ವಿಮಾನ. ಟಿಕೆಟ್ ಬುಕ್ ಮಾಡಿದ್ರು ಕೂಡ ಮತ್ತೆ ಬೆಂಗಳೂರಿಗೆ ಬಂದಿಲ್ಲ ಪ್ರಜ್ವಲ್ ರೇವಣ್ಣ. ಮತ್ತೆ ಕಣ್ಣಾಮುಚ್ಚಾಲೆ ಆಟವನ್ನ ಮುಂದುವರಿಸಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ. ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ಹೊರಟಂತ ವಿಮಾನ ಪ್ರಜ್ವಲ್ ರೇವಣ್ಣ ಮುಂಗಡವಾಗಿ ಟಿಕೆಟ್ ಅನ್ನ ಕಾಯ್ದಿರಿಸಿದ್ರು. ಈ ಲುಫ್ತಾನ್ಸಾ ವಿಮಾನದಲ್ಲಿ ಏರ್ಬೇಕಾಗಿತ್ತು, ವಿಮಾನವನ್ನ ಹತ್ತಿ ಬರಬೇಕಾಗಿತ್ತು ಬೆಂಗಳೂರಿಗೆ. ಆದ್ರೆ ಈ ವಿಮಾನವನ್ನ ಏರಿಲ್ಲ. ಅದೇ ರೀತಿಯಾಗಿ ಆ ಒಂದು ಟಿಕೆಟ್ ಲಿಸ್ಟ್ ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೆಸರಿಲ್ವಂತೆ. ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ಈಗಾಗಲೇ ವಿಮಾನ ಹೊರಟಿದೆ. ಮತ್ತೆ ಟಿಕೆಟ್ ಬುಕ್ ಆಗಿದ್ರು ಕೂಡ ವಿಮಾನವನ್ನು ಹತ್ತಿ ಬಂದಿಲ್ಲ ಪ್ರಜ್ವಲ್ ರೇವಣ್ಣ. ಇದೇ ರೀತಿಯಾಗಿ ಒಟ್ಟು 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಈಗ 6ನೇ ಬಾರಿ ಕೂಡ ಅದೇ ರೀತಿಯಾಗಿ ಆಗಿರುವಂಥದ್ದು. ಟಿಕೆಟ್ ಬುಕ್ ಮಾಡಿದ್ದಾರೆ, ಆದರೂ ಕೂಡ ಫ್ಲೈಟ್ ಹತ್ತಿಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗ್ತಾನೆ ಇದ್ದಾವೆ, FIRಗಳು ದಾಖಲಾಗ್ತಿದ್ದಾವೆ. ಹೀಗಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಈಗಾಗಲೇ CBIಗೆ ಒಂದಷ್ಟು ಇಂಟರ್ಪೋಲ್ನಿಂದ ಬಂದಂಥ ಮಾಹಿತಿಯ ಪ್ರಕಾರ ಜರ್ಮನ್ ಮ್ಯೂನಿಚ್ನಲ್ಲಿ ಏನಿದೆ ಈ ವಿಮಾನ ಟೇಕ್ ಆಫ್ ಆಗುತ್ತಲ್ಲ, ಆ ವಿಮಾನದಲ್ಲಿನೇ ಬರ್ತಾರೆ ಪ್ರಜ್ವಲ್ ರೇವಣ್ಣ. ಟಿಕೆಟನ್ನು ಕೂಡ ಬುಕ್ ಮಾಡಿದ್ದಾರೆ ಮುಂಗಡವಾಗಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ವಿಮಾನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಆ ಒಂದು ಟಿಕೆಟ್ನ ಲಿಸ್ಟಲ್ಲೂ ಕೂಡ ಅವರ ಹೆಸರಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಕೂಡ ದೇಶಕ್ಕೆ ಬರುವಂಥದ್ದು ಕನಸಿನ ಮಾತು. ಇಲ್ಲಿವರೆಗೂ ಕೂಡ ತಲೆ ಮರೆಸ್ಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ. ಜರ್ಮನಿಯಲ್ಲಿದ್ದಾರೆ, ಹಂಗೇರಿಯಲ್ಲಿದ್ದಾರೆ, ಆ ಕಡೆ ಈ ಕಡೆ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಲೂ ಕೂಡ ಅವರು ಜರ್ಮನಿಯಲ್ಲೇ ಉಳ್ಕೊಂಡು ಇದೇ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರುವಂಥದ್ದು. ಅವರ ತಂದೆ ಏನಿದ್ದಾರೆ, ಇವರ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥ ಆರೋಪದಲ್ಲಿ ಜೈಲ್ಗೆಲ್ಲ ಹೋಗಿ ಬಂದರು. ಹಾಗಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ದೇಶದತ್ತ ಮುಖ ಮಾಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್ ಬಾಬು, ಈಗಾಗಲೇ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ದಾರೆ, ಫ್ಲೈಟ್ ಟಿಕೆಟ್ ಬುಕ್, ಇವತ್ತು ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದರೆ ಇನ್ನೂ ಕೂಡ ಆ ಫ್ಲೈಟ್ನ ಏರಿಲ್ಲ. ಫ್ಲೈಟ್ ಈಗಾಗಲೇ ಟೇಕ್ ಆಫ್ ಆಗಿದೆ. ಪ್ರಜ್ವಲ್ ರೇವಣ್ಣ ಕತೆ ಏನು ಅಂತ, ಇದೇ ರೀತಿಯ ಕಣ್ಣಾಮುಚ್ಚಾಲೆ ಆಟ ಎಷ್ಟು ದಿನ ಮುಂದುವರಿಯುತ್ತೆ? ತುಂಬಾ ದಿನಗಳಿಂದ ರಾಜ್ಯದ ಜನರನ್ನು ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಇನ್ನು ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಫ್ಲೈಟ್ ಹತ್ತೇ ಬಿಟ್ರು ಅಂತ ಹೇಳಿ ಟಿಕೆಟ್ ಬುಕ್ ಆಗಿರ್ತಕ್ಕಂಥ ಟಿಕೆಟ್ ಸಹ ನಿರೀಕ್ಷೆಯಲ್ಲಿ ಇಟ್ಕೊಂಡು ಜರ್ಮನಿಯ ಲುಫ್ತಾನ್ಸಾ ಫ್ಲೈಟ್ ಇಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾರೆ ಅಂತ ಹೇಳಿ SIT ಅಧಿಕಾರಿಗಳು ಕಳೆದ ಅನೇಕ ದಿನಗಳಿಂದ ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ನಿನ್ನೆ ಬುಕ್ ಮಾಡಿರ್ತಕ್ಕಂಥ ಟಿಕೆಟ್ ಇವತ್ತು ಆ ಫ್ಲೈಟ್ ಹತ್ಕೊಂಡು ಏರ್ಪೋರ್ಟ್ಗೆ ಬರ್ತಾರೆ. ಕಾಲಮಾನ ಮಧ್ಯರಾತ್ರಿ ಅಲ್ಲಿ ಅಂದ್ರೆ ಜರ್ಮನಿಯ ಕಾಲಮಾನದ ಪ್ರಕಾರ ಇವಾಗ 3 ಗಂಟೆಗೆ ಬೆಂಗಳೂರಿಗೆ ಅಂದ್ರೆ ಇಂಡಿಯಾಗೆ ಬರ್ಬೇಕಿತ್ತು. ಆದ್ರೂ ಸಹ ಅಲ್ಲಿ ಟೇಕಪ್ ಆಗಿರ್ತಕ್ಕಂಥ ಫ್ಲೈಟ್ ನ ಪ್ರಾಂಗಣ ಆಗ್ಬೋದು, ಫ್ಲೈಟ್ ನ ಅಲ್ಲಿ ವಿಮಾನಗಳನ್ನ ಗಮನಿಸಿದಾಗ ಅಲ್ಲಿನ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಮತ್ತು ವಿಮಾನ ಹತ್ತಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಏನು ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಸಹ ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ಕೊಂಡಿದ್ರು, ಅದು ಸಹ ಸುಳ್ಳಾಗ್ತಾ ಇದೆ. ಅಂದ್ರೆ ಜರ್ಮನಿಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬರದೇ ಇರೋದ್ರಿಂದ ಅವ್ರ ವಿಮಾನ ಹತ್ತಲ್ಲ ಮತ್ತು ದೇವನಹಳ್ಳಿಗೆ ಬರಲ್ಲ ಅಂತ ಹೇಳಿ ಕಳೆದ 3-4 ದಿನಗಳಿಂದ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬಿಟ್ಟಿರ್ತಕ್ಕಂಥ SIT ಅಧಿಕಾರಿಗಳು ಈಗ ಬರಿಗೈಯಲ್ಲಿ ವಾಪಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಕಳೆದ ಅನೇಕ ದಿನಗಳಿಂದ ದೇಶ ಬಿಟ್ಟು ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ದುಬೈಯಲ್ಲಿದ್ದಾರೆ, ಬೇರೆ ಕಡೆ ಇದ್ದಾರೆ ಅಂತಕ್ಕಂಥ ವಿದ್ಯಮಾನಗಳು ವಾರ್ತೆಗಳು ಕೇಳಿ ಬರ್ತಾ ಇದ್ರು ಸಹ
ಇನ್ನೂ ಸಹ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಲ್ಲ. ಈಗ ತಂದೆ ಬಂಧನ ಆದ ನಂತರದಲ್ಲಾದ್ರೂ ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ಕೊಂಡಿದ್ರು. ಈಗಲೂ ಸಹ ಬಂದಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ತಂದೆ ರೇವಣ್ಣ ಅವರು ಸಹ ರಿಲೀಸ್ ಆಗಿ ಮನೆಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲೇ ಈಗ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬಂಟಿಯಾಗಿ ನಿನ್ನೆ ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಅವರು ಪುಕೆಟ್ಗೆ ಹೋಗಿರ್ತಕ್ಕಂಥದ್ದು. ಒಬ್ಬರೇ ಯಾಕೆ ಹೋದ್ರು ಅಂತಕ್ಕಂಥ ಅನುಮಾನಗಳು ಸಹ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಏಕಾಂಗಿಯಾಗಿ ಈಗ ವಿದೇಶಕ್ಕೆ ಹೋಗಿರ್ತಕ್ಕಂಥದ್ದು. ಏನಾದ್ರೂ ಅಲ್ಲಿ ಪ್ರಜ್ವಲ್ ರೇವಣ್ಣನ ಭೇಟಿ ಆಗ್ಬೋದಾ ಅಂತಕ್ಕಂಥ ಅನುಮಾನಗಳು ಸಹ ಮೂಡ್ತಾ ಇದೆ. ಕಳೆದ 2 ದಿನಗಳಿಂದ ದೇವನಹಳ್ಳಿಯ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳಿಗೆ ಇದು ತೀವ್ರ ನಿರಾಸೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಟಿಕೆಟ್ ಬುಕ್ ಮಾಡಿದ್ರು, ಇವತ್ತಾದರೂ ಫ್ಲೈಟ್ ಏರಿ ದೇಶಕ್ಕೆ ಬರ್ತಾರೆ ಅನ್ನುವಂಥ ಒಂದಷ್ಟು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಕೂಡ ಈಗ ಹುಸಿಯಾಗಿದೆ. SIT ಅಧಿಕಾರಿಗಳು ಸೇರಿದಂತೆ ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿದ್ರು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ. ಅದೇ ಬೀಡು ಬಿಟ್ಟಿರುವಂಥ ಅಧಿಕಾರಿಗಳು ಈಗ ನಿರೀಕ್ಷೆ ಹುಸಿಯಾಗಿದೆ. ಅದೇ ರೀತಿಯಾಗಿ ಮುಂದೂ ಕೂಡ ಮತ್ಯಾವತ್ತು ಬರ್ತಾರೆ, ಮತ್ಯಾವಾಗ ಫ್ಲೈಟ್ ಬುಕ್ ಮಾಡ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲೇ ಮತ್ತೆ ಕಾಲವನ್ನು ದೂಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ.